ವಿಧಾನಸೌಧದಲ್ಲಿರುವಂತಹ ಸಿಎಂ ಕಚೇರಿಯಲ್ಲಿ ಇದನ್ನು ಸಲ್ಲಿಕೆ ಮಾಡಿದ್ದಾರೆ. 27.24 ಲಕ್ಷ ಕುಟುಂಬಗಳ 1.7 ಕೋಟಿ ಜನರು ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ. 1766 ಪುಟಗಳಲ್ಲಿ 6 ಶಿಫಾರಸುಗಳನ್ನು ಒಳಗೊಂಡಿರುವಂತಹ ವರದಿ. ಸುಪ್ರೀಂ ಕೋರ್ಟ್ನ ಮಾನದಂಡದ ಪ್ರಕಾರ ಸಮೀಕ್ಷೆಯನ್ನು ಮಾಡಲಾಗಿದೆ. ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರುವಿಕೆ, ಸರ್ಕಾರಿ ಉದ್ಯೋಗದಲ್ಲಿ ಪ್ರಾತಿನಿಧ್ಯದ ಕೊರತೆ ಅಂಶಗಳಡಿ ಈ ಸಮೀಕ್ಷೆಯನ್ನು ಮಾಡಲಾಗಿದೆ. ಸರ್ಕಾರಕ್ಕೆ ಇದೇನಾದರೂ ಸವಾಲಾಗ್ಬಿಡುತ್ತಾ? ಯಾಕಂದರೆ ಈಗಾಗಲೇ ಜಾತಿ ಗಣತಿ ಕೈ ಬಿಟ್ಟಿದೆ, ಮತ್ತೆ ಮರು ಸರ್ವೆ ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದಿದೆ. ಹಾಗೆಯೇ ಈ ದಲಿತ ಒಳ ಮೀಸಲಾತಿ ಏನಿದೆ ಇದೊಂದು ಬಹಳ ಗೊಂದಲ ಇತ್ತು. ಹಾಗಾಗಿನೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಕಮಿಟಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಆ ವರದಿಯನ್ನು ಕೊಟ್ಟಿದೆ. ಆ ವರದಿಯಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ, ಎಷ್ಟು ಉಪಪಂಗಡಗಳು ಬರುತ್ತೆ SC ಇದರಲ್ಲಿ ಅಂಥೇಳಿ, ಸುಮಾರು 101 ಜಾತಿಗಳು ಬರುತ್ತೆ ಅಂಥೇಳಿ ಅದು ನಾವು ಓದಿದ್ವಿ. ಬಟ್ ಈಗ ನೋಡಬೇಕು ಎಕ್ಸ್ಟ್ರಾ ಯಾವುದಾದ್ರೂ ಜಾತಿ ಆ್ಯಡ್ ಆಗಿದೆಯಾ, ಅದರಲ್ಲಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಯಾವೆಲ್ಲ ಸಮುದಾಯಗಳು ಹಿಂದುಳಿದಿದ್ದಾವೆ, ಯಾವ ಒಂದು ಮಾನದಂಡದ ಮೇಲೆ ಸಮೀಕ್ಷೆಗಳಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಉಲ್ಲೇಖವನ್ನು ಮಾಡಿದ್ದಾರೆ. ಇದರಲ್ಲಿ ಸುಮಾರು 1 ಕೋಟಿ ಜನ ಪಾಲ್ಗೊಂಡಿರುವಂತಹ ಅಂಕಿ ಸಂಖ್ಯೆಗಳು ಕೂಡ ಕೊಟ್ಟಿದ್ದಾರೆ. ಸರ್ಕಾರ ಯಾವ ತೀರ್ಮಾನಕ್ಕೆ ಬರುತ್ತೆ ನೋಡಬೇಕು. ಯಾಕಂದರೆ ಕೆಲವೊಂದಿಷ್ಟು ಈ ಸರ್ಕಾರಿ ನೌಕರಿಗಳ ನೋಟಿಫಿಕೇಷನ್ ಕೂಡ ಬಾಕಿ ಇದೆ, ಅರ್ಜಿ ಕೂಡ ಹಾಕೋಕ್ಕಾಗ್ತಾ ಇಲ್ಲ, ಬಡ್ತಿ ಕೊಡೋಕ್ಕಾಗ್ತಾ ಇಲ್ಲ ಆ ಒಂದು SC ಸಮುದಾಯಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಈಗ ತ್ವರಿತಗತಿಯಲ್ಲಿ ಸರ್ಕಾರ ಇದರ ಬಗ್ಗೆ ಒಳ ಮೀಸಲಾತಿ ವಿಚಾರವಾಗಿ ಅಂತಿಮವಾದಂಥ ಒಂದು ತೀರ್ಪನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ನೋಡಿ, ಈಗ ಪರಮೇಶ್ವರ್ ಅವರು ಮೊನ್ನೆ ಒಂದು ಸಭೆಯನ್ನು ಮಾಡಿದ್ರಲ್ವ, ಇದೇ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಅವರ ಅಂದರೆ SC ಸಮುದಾಯದ ಶಾಸಕರು ಮತ್ತು ಸಚಿವರುಗಳೊಂದಿಗೆ. ಯಾಕಂತಂದರೆ ಮುಖ್ಯಮಂತ್ರಿಗಳು ಇದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಬಹಳ ಮುಖ್ಯ ಆಗಿದೆ. ಈ ಒಳ ಮೀಸಲಾತಿ ಅನ್ನೋದು ಇದೆ ಅಲ್ವಾ, ಅಷ್ಟು ಸುಲಭ ಇಲ್ಲ ಇದು. ಇದರ ಆಧಾರದ ಮೇಲೆ ಮುಂದಿನ ಅವರ ರಿಸರ್ವೇಷನ್ ಆಗಿರ್ಬೋದು, ಅವರಿಗೆ ಸರ್ಕಾರಿ ನೌಕರಿ ಆಗಿರಬಹುದು ಮತ್ತು ಬಡ್ತಿ ಕೊಡೋದ್ರಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಇದೇ ಸಮೀಕ್ಷೆ ಫೈನಲ್ ಆಗಬೇಕು ಅಂಥೇಳಿ ಸರ್ಕಾರ ಎಷ್ಟೋ ಕಾಲ್ಫಾರ್ ಮಾಡಿಲ್ಲ. ಈಗ ಕೆಲವನ್ನ ತಡೆ ಹಿಡಿದಿದ್ದಾರೆ, ಕೆಲವೊಬ್ಬರಿಗೆ ಪ್ರಮೋಷನ್ ಕೂಡ ಕೊಡೋಕ್ಕಾಗಿಲ್ಲ. ಆದ ಕಾರಣ ಈಗ ಒಳ ಮೀಸಲಾತಿ ಇದೆ ಅಲ್ವಾ, ಅವರ ಉದ್ಯೋಗ ಏನಿದೆ, ಜೊತೆಗೆ ಅವರ ಒಂದು ಸಾಮಾಜಿಕ ಪರಿಸ್ಥಿತಿ ಹೇಗಿದೆ, ಅದರ ಆಧಾರದ ಮೇಲೆ ನಿರ್ಧಾರವನ್ನು ಮಾಡಬಹುದು. ಮತ್ತಷ್ಟು ಮಾಹಿತಿ ಎಲ್ ಎನ್ ಸ್ವಾಮಿ ನೀಡ್ತಾರೆ. ಎಲ್ ಎನ್ ಸ್ವಾಮಿ, ಈಗ ಒಳ ಮೀಸಲಾತಿ ವರದಿ ಸಲ್ಲಿಕೆಯಾಗಿದೆ, ಅಂತಿಮವಾದಂಥ ಒಂದು ತೀರ್ಮಾನ ಮುಖ್ಯಮಂತ್ರಿಗಳು ಯಾವಾಗ ತೆಗೆದುಕೊಳ್ಳಬಹುದು? ಈಗಾಗಲೇ ಕೆಲವೊಂದಿಷ್ಟು ಅಧಿಸೂಚನೆಗಳನ್ನು ತಡೆ ಹಿಡಿದಿದ್ದಾರೆ, ಬಡ್ತಿ ಕೂಡ ಕೊಡೋಕ್ಕಾಗ್ತಲ್ಲ. ಆದಷ್ಟು ಬೇಗ ಇದು ಬರಬಹುದಾ? ಏನು ನಿರೀಕ್ಷೆ ಮಾಡ್ಬೋದು? ಇವತ್ತು ಒಳ ಮೀಸಲಾತಿ ವರದಿ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಜಸ್ಟಿಸ್ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಆಯೋಗ ರಚನೆಯಾಗಿತ್ತು. ಆಯೋಗದ ಸಮೀಕ್ಷೆಯ ಬಳಿಕ ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಈಗ ವರದಿಯನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರೋ ವರದಿಯನ್ನ ಸಬ್ಮಿಟ್ ಮಾಡಿರುವಂತದ್ದು. ಈಗ ಸಾಕಷ್ಟು ಹಲವು ವರ್ಷಗಳಿಂದ ಒಳ ಮೀಸಲಾತಿ ಪಂಗಡಗಳಿಗೆ ಸಾಕಷ್ಟು ಏನು ಒಂದು ರಿಸರ್ವೇಷನ್ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಸಾಕಷ್ಟು ಅಡೆತಡೆ ಆಗ್ತಾ ಇದೆ. ನಮಗೆ ಮಾನ್ಯತೆ ಸಿಕ್ಕಿಲ್ಲ ಎಂಬ ಪ್ರತಿಭಟನೆಗಳು ಕೂಡ ಈಗಾಗಲೇ ರಾಜ್ಯಾದ್ಯಂತ ಹೆಚ್ಚಾಗಿತ್ತು. ಜೊತೆಗೆ ಒಳ ಮೀಸಲಾತಿಯನ್ನ ಜಾರಿಗೆ ತರಲೇಬೇಕು ಅನ್ನೋದು ಕೂಗು ಕೂಡ ಹೆಚ್ಚಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರೊಟೆಸ್ಟ್ಗಳು ಆಗ್ತಾ ಇದ್ವು, ಸರ್ಕಾರದ ಮೇಲೆ ಒತ್ತಡ ಕೂಡ ಹೆಚ್ಚಾಗ್ತಾ ಇತ್ತು. ಜೊತೆಗೆ ಸರ್ಕಾರದಲ್ಲೇ ಇರುವಂತಹ ಏನು ದಲಿತ ಸಚಿವರು ಕೂಡ ಸಾಕಷ್ಟು ಸಿಎಂ ಮೇಲೆ ಒತ್ತಡವನ್ನ ಹಾಕ್ತಾ ಇತ್ತು. ಹಾಗಾಗಿ ಇವತ್ತು ಸರ್ಕಾರದ ಕೈಗೆ ವರದಿ ಸೇರಿದೆ. ಇನ್ನ ಮುಂದೆ ಕ್ಯಾಬಿನೆಟ್ ನಲ್ಲಿ ಇದನ್ನ ಚರ್ಚೆ ಮಾಡಿ ಯಾವಾಗ ಜಾರಿಗೆ ಮಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇವತ್ತು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಹೇಳ್ತಾ ಇದ್ರು, ನಾವು ಇದನ್ನು ಸಾಕಷ್ಟು ತಾಂತ್ರಿಕವಾಗಿ ಸಮೀಕ್ಷೆಯನ್ನ ಮಾಡಿದ್ವಿ. ಒಟ್ಟಾರೆಯಾಗಿ ಈ ಸಮೀಕ್ಷೆಯಲ್ಲಿ 27,24,768 ಕುಟುಂಬಗಳು ಸೇರಿದಂತೆ 1,07,01,982 ಜನರು ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ. ಅದು ಸಮೀಕ್ಷೆಯನ್ನ ಒಟ್ಟಾರೆಯಾಗಿ ಸಮೀಕ್ಷೆಯನ್ನ ಮಾಡಲಾಗಿದೆ. ವಿಶೇಷವಾಗಿ ತಾಂತ್ರಿಕವಾಗಿ ಸಮೀಕ್ಷೆಯನ್ನ ಮಾಡಲಾಗಿದೆ. ಅದೇ ಮೊಬೈಲ್ ಆಪ್ ಮೂಲಕ ಮಾಡಲಾಗಿದೆ.
ಅಂದರೆ ಮೊಬೈಲ್ ಆ್ಯಪ್ ಮೂಲಕ ಈ ಸಮೀಕ್ಷೆಯಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಎಲ್ಲವನ್ನೂ ಕೂಡ ಸವಿಸ್ತಾರವಾಗಿ ನಾನು ಸರ್ಕಾರಕ್ಕೆ ವರದಿಗಳನ್ನು ಕೊಟ್ಟಿದ್ದೇನೆ. ಇನ್ನು ಮುಂದೆ ಸರ್ಕಾರ ನಾನು ಕೊಟ್ಟಿರುವಂಥ ವರದಿಯನ್ನು ಸರ್ಕಾರ ಒಪ್ಪುಕೊಳ್ಳೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದ್ದು ಅನ್ನೋದು ಕೂಡ ನಾಗಮೋಹನ್ ದಾಸ್ ಹೇಳಿರುವಂಥದ್ದು. ಅಂದರೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಒಳ ಮೀಸಲಾತಿ ವರದಿಯನ್ನು ಚರ್ಚೆಗಿಟ್ಟು ಆ ಬಳಿಕ ಅದನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡ್ತೀನಿ ಅನ್ನೋದು ಕೂಡ ಈಗ ಸರ್ಕಾರದ ನಾಯಕರು ಅಂದರೆ ಸಚಿವರು ಹೇಳಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.